ಇನ್ನು ಬಸವರಾಜ ಹೊರಟ್ಟಿ ಅವರು ಈ ಹಿಂದೆ 14ನೇ ತಾರೀಕು ನಾನು ರಾಜೀನಾಮೆ ಕೊಡ್ತೀನಿ ಅಂತಂದ್ರು. ಕೇವಲ ಸ್ಟೇಟ್ಮೆಂಟ್ ಕೊಟ್ಟು ಅರ್ಧ ಗಂಟೆಗೆ ನಂತರ ದಿಢೀರ್ ಅಂತ ರಾಜೀನಾಮೆಯನ್ನು ಕೊಟ್ಬಿಡ್ತಾರೆ ಬಸವರಾಜ ಹೊರಟ್ಟಿ ಅವರು. ಯಾಕೆ ಅನ್ನೋ ಅನುಮಾನ ದಟ್ಟವಾಗಿ ಕಾಡತೊಡಗಿದೆ. ಬಲವಂತವಾಗಿ ಏನಾದರೂ ಹೊರಟ್ಟಿ ಅವರ ಹತ್ರ ರಾಜೀನಾಮೆಯನ್ನು ಪಡ್ಕೊಳ್ಳಾಯ್ತಾ ಹೀಗನ್ನೋ ಚರ್ಚೆಯೂ ಆಗ್ತಾ ಇದೆ. ರಾಜ್ ನ್ಯೂಸ್ನಲ್ಲಿ ರಾಜೀನಾಮೆ ರಹಸ್ಯದ ಬಿಗ್ ಎಕ್ಸ್ಕ್ಲೂಸಿವ್ ಈ ಕ್ಷಣದಲ್ಲಿ ನಿಮ್ಮ ಮುಂದೆ. ಬಸವರಾಜ ಹೊರಟ್ಟಿ ಅವರು ದಿಢೀರ್ ಅಂತ ರಾಜೀನಾಮೆ ಕೊಟ್ಟಿದ್ ಯಾಕೆ? 14ನೇ ತಾರೀಕು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ವಿತ್ ಇಮಿಡಿಯೇಟ್ ಎಫೆಕ್ಟ್ ನಾನು ರಾಜೀನಾಮೆ ಕೊಡ್ತಿದ್ದೀನಿ ಅಂತ ಲೆಟರ್ ಬರೆದಿದ್ ಯಾಕೆ? ಇದು ರಾಜ್ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. 14ನೇ ತಾರೀಕು ರಾಜೀನಾಮೆ ಕೊಡ್ತೀನಿ ಅಂತ ಬಸವರಾಜ ಹೊರಟ್ಟಿ ಅವರು ಹೇಳಿದ್ರು. ಆದ್ರೆ ಆ ಸ್ಟೇಟ್ಮೆಂಟ್ ಕೊಟ್ಟ ಕೇವಲ ಅರ್ಧ ಗಂಟೆಗಲ್ಲೇ ರಾಜೀನಾಮೆಯನ್ನ ಇಮಿಡಿಯೇಟ್ ಎಫೆಕ್ಟ್ ಕೊಟ್ಟು ಡಿ ಕೆ ಶಿವಕುಮಾರ್ ಅವರೊಟ್ಟಿಗೆ ಮಾತನಾಡಕ್ಕೆ ಹೋಗಿದ್ರಲ್ಲ, ಅವರು ಏನಾದರೂ ಒತ್ತಡ ಹೇರಿದ್ರ? ಅವರು ಒತ್ತಡ ಹೇರಿದ್ದಕ್ಕೇನೆ ರಾಜೀನಾಮೆ ಕೊಟ್ರ? ರಾಜೀನಾಮೆ ಕೊಟ್ಟ ಬಳಿಕ ಅವರು ಮಾತಾಡಿದ್ದನ್ನ ನೀವು ಗಮನಿಸಿದ್ರೆ ಸಿಎಂ ಹೇಳಿದ್ದಕ್ಕೆ ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಅಂತಷ್ಟೇ ಹೇಳಿದವರು. ಸೊ ಸಿಎಂ ಹೇಳಿದ್ದಕ್ಕೆ ಅವರು ಬೇಜಾರು ಮಾಡ್ಕೊಂಡು ತರಾತುರಿಯಲ್ಲಿ ಹೊರಟ್ಟಿ ಅವರು ರಾಜೀನಾಮೆಯನ್ನ ಕೊಟ್ಬಿಟ್ರ? ಇವರನ್ನು ತರಾತುರಿಯಲ್ಲಿ ಹೊರಟ್ಟಿ ಅವರಿಂದ ರಾಜೀನಾಮೆಯನ್ನ ಪಡ್ಕೊಂಡ್ಬಿಟ್ರ? ಹೀಗನ್ನೋ ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ. ಹಿರಿಯರಿದ್ದಾರೆ, ಗೌರವಯುತವಾಗಿ ನಡೆಸ್ಕೊಳ್ಬೇಕು ಅನ್ನುವಂಥ ಮಾತು ಹಿರಿಯ ರಾಜಕೀಯ ಗಣ್ಯರ ಮಾತುಗಳು. ಆದರೆ ಈ ಸಂದರ್ಭದಲ್ಲಿ ಬಸವರಾಜ ಹೊರಟ್ಟಿ ಅವರನ್ನ ನಡೆಸ್ಕೊಂಡಿದ್ದು ಎಷ್ಟು ಸರಿ ಅಂತ ರಾಜಕೀಯ ನಾಯಕರು, ರಾಜಕೀಯ ಪಂಡಿತರು ಲೆಕ್ಕಾಚಾರ ಹಾಕ್ತಾ ಇದ್ದಾರೆ, ಮಾತುಕತೆಗಳನ್ನು ಆಡ್ತಾ ಇದ್ದಾರೆ. ಇದ್ರ ಬಗ್ಗೆ ಬಲವಂತವಾಗಿ ಹೊರಟ್ಟಿ ಅವರ ರಾಜೀನಾಮೆಯನ್ನ ಪಡ್ಕೊಂಡ್ರ ಅನ್ನೋ ಅನುಮಾನ ಮೂಡ್ತಾ ಇದೆ ಇವಾಗ. ರಾಜೀನಾಮೆಗೂ ಮುಂಚಿತವಾಗಿ ಸಿದ್ದರಾಮಯ್ಯನವ್ರಿಗೂ ಫೋನ್ ಮಾಡಿದ್ರಂತೆ. ಸಿದ್ದರಾಮಯ್ಯನವರು ನೋಡಪ್ಪ ಏನ್ ಮಾಡ್ತೀಯಾ ಅಂತಂದ್ರಂತೆ. ನೋಡಿ, ಇವತ್ತು ಬಸವರಾಜ ಹೊರಟ್ಟಿ ಕಚೇರಿಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಬಂದಿದ್ರು. ಕಚೇರಿಯಲ್ಲಿ ಕೂತ್ಕೊಂಡೇನೆ ರಾಜೀನಾಮೆ ಲೆಟರ್ ಅನ್ನ ರೆಡಿ ಮಾಡಿಸ್ಬಿಟ್ರ ಅಂತ ಹೊರಟ್ಟಿ ಅವರಿಂದ ಒತ್ತಾಯ ಪೂರ್ವಕವಾಗಿ ಸಹಿ ಹಾಕ್ಸ್ಕೊಂಡ್ರ? ಕೈ ನಾಯಕರ ಮೇಲೆ ಕೆರಳಿ ಕೆಂಡವಾದಂತೆ ಕಾಣಿಸ್ತಾ ಇದೆ ಬಸವರಾಜ ಹೊರಟ್ಟಿ ಅವರು. ಅವಮಾನಕ್ಕೆ ಮಿತಿನೇ ಇಲ್ಲ, ಆ ರೀತಿ ನಡೆಸ್ಕೊಂಡ್ರು ಅಂತ, ಬಲವಂತವಾಗಿ ರಾಜೀನಾಮೆ ಪಡಿಸ್ಕೊಂಡ್ರು ಅಂತ ಬೇರೆ ಯಾರಲ್ಲ ಹೇಳಿದ್ದು, ಸ್ವತಃ ಹೊರಟ್ಟಿ ಅವರೇ ಇದ್ರ ಬಗ್ಗೆ ಮಾತನಾಡಿದ್ದು, ಸ್ಟೇಟ್ಮೆಂಟ್ ಕೊಟ್ಟಿದ್ದು. ನನ್ನ ರಾಜಕೀಯ ಜೀವನದಲ್ಲಿ ಈ ರೀತಿ ನಡೆದಿದ್ದು ಇದೇ ಮೊದಲು ಹೀಗಂತ ತಮ್ಮ ಆಪ್ತರ ಬಳಿ ನೋತಡ್ಕೊಂಡ್ರು. ರಾಜೀನಾಮೆ ಪತ್ರವನ್ನು ಕೊಟ್ಟ ಬಳಿಕ ರಾಜ್ ನ್ಯೂಸ್ನೊಂದಿಗೆ ಮಾತನಾಡಿದ್ರು ಬಸವರಾಜ ಹೊರಟ್ಟಿ ಅವರು. ನೋಡಿ, ರಾಜೀನಾಮೆ ಕೊಟ್ಟೆ, ರಾಜೀನಾಮೆ ಕೊಟ್ಟೆ. ಮತ್ತೇನೆಲ್ಲ ಇಲ್ಲಿವರೆಗೆ ಸಹಕಾರ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳಿದೆ. ಅವರು ಅದನ್ನ ಹೇಳಿದರು. ಒಬ್ರಿಗೊಬ್ಬರು ಇಲ್ಲಿವರೆಗೆ ಸದನದಲ್ಲಿ ನಡೆದಂಥದಕ್ಕೆಲ್ಲ ಸಹಕಾರ ಮಾಡಿದ್ದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದ್ವಿ. ಬೇರೆ ಯಾವುದೇ ವಿಷಯ ಚರ್ಚೆ ಮಾಡಲಿಲ್ಲ. ಕೊಡ್ತಾನಿದ್ನಿ, ಇವತ್ತು ಕೊಡಂದ್ರು ಇವತ್ತು ಕೊಟ್ಟೆ. ಒತ್ತಡಂತ ಏನಲ್ಲ, ಕೊಡಂದ ಚೀಫ್ ಮಿನಿಸ್ಟರ್ ಕೊಡಂದ ಕೊಡ್ಬೇಕಾದ್ರೆ ಕೊಟ್ಟುಬಿಟ್ಟು. ಎಲ್ಲ ರಾಜಕಾರಣದಾಗ ಹೆಚ್ಚು ಕಡೆ ಹಾಕಿರ್ತಾವೆ, ಅವನ್ನೆಲ್ಲ ನೋಡೋಕ್ಕಾಗೋದಿಲ್ಲ. ಎಲ್ಲರಿದ್ದಾಗ ಮತ್ತು ಅವ್ರು ಕೇಳಿದಾಗ ನಾವು ಕೊಡೋದು ನಮ್ಮ ಡ್ಯೂಟಿ ಕೊಟ್ಟಿದ್ದೀವಿ, ಇಷ್ಟ ಆಗುತ್ತೆ ಅಂತ ಮಾಡಿದ್ದೆ. ಮತ್ತು ಅವ್ರಿಗೆ ಏನು ತಿಳಿತಿ ಅನ್ನೋರು ಅಧ್ಯಕ್ಷರಿದ್ದರು, ಅವರು ಇದ್ದರು. ಇವತ್ತು ಕೊಡ್ರಿ ಅಂದರು, ಇವತ್ತು ಕೊಟ್ಟೆ. ಏನು ಚರ್ಚೆ ಮಾಡಿ ರಾಜೀನಾಮೆ ಕೊಟ್ಟೆ. ಮತ್ತೇನೆಲ್ಲ ಇಲ್ಲಿವರೆಗೆ ಸಹಕಾರ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳಿದೆ. ಅವರು ಅದನ್ನ ಹೇಳಿದರು. ಒಬ್ರಿಗೊಬ್ಬರು ಇಲ್ಲಿವರೆಗೆ ಸದನದಲ್ಲಿ ನಡೆದಂಥದಕ್ಕೆಲ್ಲ ಸಹಕಾರ ಮಾಡಿದ್ದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದ್ವಿ. ಬೇರೆ ಯಾವುದೇ ವಿಷಯ ಚರ್ಚೆ ಮಾಡಲಿಲ್ಲ. ಕೊಡ್ತಾನಿದ್ನಿ, ಇವತ್ತು ಕೊಡಂದ್ರು ಇವತ್ತು ಕೊಟ್ಟೆ. ಒತ್ತಡ ಅಂತ ಏನಲ್ಲ. ನೋಡಿ, ಇದು ನಿರ್ಗಮಿತ ಸಭಾಪತಿ ಬಸವರಾಜ ಹೊರಟ್ಟಿ ಅವರ ಮಾತು. ಸಿಎಂ ಹೇಳಿದ್ರು ರಾಜೀನಾಮೆ ಕೊಡು ಅಂತ, ಇನ್ನೇನು ಮಾಡೋದು, ಕೊಟ್ಟೆ ಹೀಗಂತ ಹೇಳಿದ್ರು. ಅಂದ್ರೆ ಈ ಸುದ್ದಿಗೋಷ್ಠಿಯಲ್ಲಿ ಬಸವರಾಜ ಹೊರಟ್ಟಿ ಅವರು ಮಾತನಾಡ್ತಾ ಇರೋ ಒಂದೊಂದು ಪದಗಳನ್ನು ಕೂಡ ಗಮನಿಸಿದ್ರೆ ಅವರು ಅಸಮಾಧಾನಗೊಂಡಿದ್ದಾರೆ, ನೋವಾಗಿದೆ ಅವರಿಗೆ ಅನ್ನೋದು ಮೇಲ್ನೋಟಕ್ಕಂತೂ ಸ್ಪಷ್ಟವಾಗಿ ಕಾಣಿಸ್ತಾರೆ. ಅವಮಾನಕ್ಕೆ ಮಿತಿನೇ ಇಲ್ಲ, ಆ ರೀತಿ ನಡೆಸ್ಕೊಂಡ್ರು ಅಂತ ಅವರ ಆಪ್ತರ ಜೊತೆಗೆ ಮಾತಾಡ್ಕೊಂಡ್ರು ಬಸವರಾಜ ಹೊರಟ್ಟಿ. ನನ್ನ ಹತ್ರ ಬಲವಂತವಾಗಿ ರಾಜೀನಾಮೆಯನ್ನ ಪಡ್ಕೊಂಡ್ರು, ಬಂದ್ರು
ಗುಂಪು ಕಟ್ಕೊಂಡು ಬಂದ್ರು ಡಿ ಕೆ ಶಿವಕುಮಾರ್ ಅವರು, ಮತ್ತೆ ಅವರೊಟ್ಟಿಗೆ ಇನ್ನೊಂದು 3-4 ಜನ ಎಲ್ಲ ಒಟ್ಟಿಗೆ ಬಂದ್ಬಿಟ್ರು. ಬಂದು ಒತ್ತಾಯ ಪೂರ್ವಕವಾಗಿ ನನ್ನ ಹತ್ರ ರಾಜೀನಾಮೆ ಕೊಡಿಸ್ಕೊಂಡ್ರು. ಅವಮಾನಕ್ಕೆ ಒಂದು ಮಿತಿ ಇಲ್ವಾ ಅನ್ನೋ ರೀತಿಯಾಗಿ ತಮ್ಮ ಆಪ್ತರ ಬಳಿ ಬಸವರಾಜ ಹೊರಟ್ಟಿ ಅವರೇ ಹೇಳ್ಕೊಂಡಿರೋದು. ಇದು ಅವರ ಆಪ್ತರೇ ಹೇಳಿದಂಥ ಮಾಹಿತಿ ಇದು. ಇದರ ಜೊತೆಗೆ ವಿಪಕ್ಷ ನಾಯಕರು ಕೂಡ ಇದರ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ದಾರೆ. ಹಿರಿಯರಿದ್ದಾರೆ, ಅಂಥವ್ರನ್ನ ನಡೆಸ್ಕೊಂಡಿದ್ದು ಎಷ್ಟು ಸರಿ ಅಂತ.